ಫ್ರೆಂಡ್ಸ್ ನಮಸ್ತೆ ನಮಸ್ಕಾರಗಳು. ಫ್ರೆಂಡ್ಸ್ ಇವತ್ತು ನಾನಿರೋದು ನಮ್ಮ ಡೇರಲಕಟ್ಟೆ ಹತ್ರ. ನೋಡಿ ನಮ್ಮ KS ಹೆಗ್ಡೆ ಹಾಸ್ಪಿಟಲ್, ನಮ್ಮ ರಾಷ್ಟ್ರಧ್ವಜ. ಫ್ರೆಂಡ್ಸ್ ಈ ವ್ಲಾಗ್ ಮಾಡಿ ಉಂಟಲ್ವಾ, ಸುಮಾರು 1 ವಾರ ಆಗೋಗಿದೆ. ಸ್ವಲ್ಪ ಲೇಟ್ ಆಯಿತು ಮಾರೆ, ಸ್ವಲ್ಪ ಅಲ್ಲ ತುಂಬ ಲೇಟ್ ಆಗಿದೆ. ಫ್ರೆಂಡ್ಸ್ ನೋಡಿ, ಈ ಡೇರಲಕಟ್ಟೆ ಹತ್ರ ಟಗ್ ಆಫ್ ವಾರ್, ಹಗ್ಗ ಜಗಾಟ ಮತ್ತು ಫುಡ್ ಫೆಸ್ಟಿವಲ್ ಆಗಿತ್ತು. ನೋಡಿ, ಮಹಿಳೆಯರ ಮತ್ತು ಪುರುಷರ ಹಗ್ಗ ಜಗಾಟ ಹಾಗೂ ಫುಡ್ ಫೆಸ್ಟಿವಲ್. ಬನ್ನಿ ಫ್ರೆಂಡ್ಸ್, ಅದೆಲ್ಲ ಹೇಗಾಯಿತು ನಿಮಗೆ ತೋರಿಸ್ತೀನಿ ಆಯಿತಾ. ನೋಡಿ, ಈ ಹಗ್ಗ ಜಗಾಟವನ್ನು ಮಿಷನ್ ಕುಡ್ಲ ಟ್ರಸ್ಟ್ ಇವರು ಆಯೋಜನೆ ಮಾಡಿದರು. ನೋಡಿ, ತುಂಬ ಚಂದವಾಗಿ ಸೊಗಸಾಗಿ ಆಯೋಜನೆ ಮಾಡಿದ್ದಾರೆ ಹಗ್ಗ ಜಗಾಟ ಹಾಗೂ ಫುಡ್ ಫೆಸ್ಟಿವಲ್. ಫ್ರೆಂಡ್ಸ್ ನೋಡಿ, ನಾನು ಬಂದಾಗ ಸಂಜೆ 4 ಗಂಟೆಗೆ, ಇದು 3 ಗಂಟೆಯಿಂದ ಸ್ಟಾರ್ಟ್ ಆಗಿದೆ. ಫ್ರೆಂಡ್ಸ್ ನೋಡಿ, ಈ ಕಡೆ ಫುಡ್ ಫೆಸ್ಟಿವಲ್, ಇಲ್ಲಿ ನೋಡಿ ಹಗ್ಗ ಜಗಾಟದ ಆಟಗಾರರು ಬರ್ತಾ ಇದ್ದಾರೆ. ಫ್ರೆಂಡ್ಸ್ ಹಗ್ಗ ಜಗಾಟ ನೋಡೋಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ನೀವು ಫಸ್ಟ್ ಟೈಮ್ ಬಂದರೆ ಏನು ಮಾಡಬೇಕಂತ ಗೊತ್ತುಂಟಲ್ಲ, ದಯಮಾಡಿ ಒಂದು ಸಬ್ಸ್ಕ್ರೈಬ್ ಮಾಡಿ. ಓಕೆ ಫ್ರೆಂಡ್ಸ್, ಬನ್ನಿ. ಫ್ರೆಂಡ್ಸ್ ನಾನು ಬಂದಾಗ ಇಲ್ಲಿ ಮೊದಲಿಗೆ ಮಹಿಳೆಯರ ಹಗ್ಗ ಜಗಾಟ ಸ್ಪರ್ಧೆ ಆಗ್ತಾ ಇತ್ತು. ನೋಡಿ, ಮೂಡುಬಿದ್ರೆ, ಉಡುಪಿ, ಪುತ್ತೂರು, ಸುಳ್ಯ ಆ ಕಡೆಯಿಂದೆಲ್ಲ ಬಂದಿದ್ದಾರೆ ತುಂಬ ದೂರದಿಂದ. ನೋಡಿ, ಹಗ್ಗ ಜಗ್ಗಾಟ ಟಗ್ ಆಫ್ ವಾರ್ ಭಯಂಕರ ಉಂಟು ಮಾರಿ ಇದು ನೋಡಿ ಅಂತೆ. ಫ್ರೆಂಡ್ಸ್ ನೋಡಿ, ಮಹಿಳೆಯರ ಹಗ್ಗ ಜಗ್ಗಾಟ ಇದು ಮಂಗಳೂರಿನ ಮತ್ತು ಉಡುಪಿಯ ಟಾಪ್ ಟೀಮ್ಗಳಾಯ್ತಾ. ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಉಡುಪಿ ಜಿಲ್ಲೆಯ ಟಾಪ್ ಟೀಮ್ಗಳು. ನೋಡು, ಹುಡುಗಿರು ಕೂಡ ಏನು ಕಡಿಮೆ ಇಲ್ಲ, ಮಹಿಳೆಯರು ನೋಡಿ ಎಷ್ಟು ಪವರ್ಫುಲ್ ಅಂತ. ಫ್ರೆಂಡ್ಸ್ ನೋಡಿ, ಈ ಸ್ಪರ್ಧೆಯ ಟ್ರೋಫಿಗಳು ತುಂಬ ಉಂಟು ಮಾರೆ. ನೋಡಿ, ದೊಡ್ಡ ಸೈಜ್ನ ಟ್ರೋಫಿ ಆಯಿತಾ. ನೋಡಿ, ಒಂದು 4 ಫೀಟ್ 5 ಫೀಟ್ ಎತ್ತರದ ಟ್ರೋಫಿಗಳು. ನೋಡಿ, ಪ್ರಥಮ ಹಗ್ಗ ಜಗ್ಗಾಟ ಪಂದ್ಯಾಟ, ಪ್ರಥಮ, ದ್ವಿತೀಯ, ತೃತೀಯ. ಫ್ರೆಂಡ್ಸ್ ನೋಡಿ, ಒಂದು ಕಡೆ ಹಗ್ಗ ಜಗ್ಗಾಟ, ಮತ್ತೊಂದು ಕಡೆ ಫುಡ್ ಫೆಸ್ಟಿವಲ್ ಆಯೋಜನೆ ಮಾಡಿದರು. ತುಂಬ ಸೊಗಸಾಗಿ ಮಾಡಿದ್ದಾರೆ. ನೋಡಿ, ಎಲ್ಲ ಫುಡ್ ಕೌಂಟರ್ಗಳು, ವಿವಿಧ ಬಗೆಯ ಫುಡ್ ಕೌಂಟರ್ಗಳುಂಟು. ನೋಡಿ, ಮತ್ತು ಇನ್ನೊಂದು ಕಡೆ ಹಗ್ಗ ಜಗ್ಗಾಟ ಟಗ್ ಆಫ್ ವಾರ್. ಫ್ರೆಂಡ್ಸ್ ನೋಡಿ, ಒಂದು 7 ಗಂಟೆಗೆ ಉಂಟಲ್ಲ, ಜನ ಫುಲ್ ಆಗಿದ್ರೆ ಆಯಿತಾ. ನೋಡಿ, ಒಂದು ಕಡೆ ಹಗ್ಗ ಜಗಾಟ, ಮತ್ತೊಂದು ಕಡೆ ಫುಡ್ ಫೆಸ್ಟಿವಲ್ ಸಹ ಆಗ್ತಾ ಇದೆ, ಜನ ತುಂಬ ಇದ್ದಾರೆ. ನೋಡಿ ಫ್ರೆಂಡ್ಸ್, ಅಭಿರುಚಿ ಅವರ ಸ್ವೀಟ್, ಬೆಲ್ಲದ ಸ್ವೀಟ್. ಮತ್ತು ನೋಡಿ, ಜನ ಸೇರಿದ್ದಾರೆ ನೋಡಿ ಎಷ್ಟು ಅಂತ. 8 ಗಂಟೆಗೆ ಉಂಟಲ್ಲ ಫ್ರೆಂಡ್ಸ್, ತುಂಬ ಜನ ಸೇರಿದ್ರೆ ಆಯಿತಾ ಇಲ್ಲಿ. ನೋಡಿ, ಹಗ್ಗ ಜಗಾಟ ನೋಡಲಿಕ್ಕೆ. ನೋಡಿ, ಇದೊಂದು ಹಳೆಯ ಕ್ರೀಡೆ. ಇದನ್ನು ಈಗ ಈ ಲೆವೆಲಲ್ಲಿ, ಇದಕ್ಕೆ ಒಂದು ನೋಡಿ, ಈ ಥರ ನೈಟಲ್ಲಿ ಈ ಥರ ಲೈಟಿಂಗ್ಗೆ, ಈ ಥರ ಮ್ಯೂಸಿಕ್ಗೆ ನೋಡೋದೇ ಚೆಂದ. ಯಾಕಂದರೆ ಇದು ಒಂದು ಹಳೆಯ ಕ್ರೀಡೆ ಹಗ್ಗ ಜಗಾಟ. ಸೊ ಇಂಥ ಒಂದು ಹಗ್ಗ ಜಗಾಟ, ಕ್ರಿಕೆಟ್, ಕಬಡ್ಡಿ, ಇಂಥ ಹಳೆಯ ಆಟಗಳು, ಕ್ರೀಡಾಕೂಟಗಳು ಆದರೆ ಉಂಟಲ್ಲ ಫ್ರೆಂಡ್ಸ್, ಅದು ನಮ್ಮ ಮಂಗಳೂರಲ್ಲಿ ಮಾತ್ರ. ನೋಡಿ, ಹಗ್ಗ ಜಗ್ಗಾಟ ನೋಡಲಿಕ್ಕೆ ಸೇರಿದ ಜನಸ್ತೋಮ ನೋಡಿ, ಜನಸಂಖ್ಯೆ ಎಷ್ಟು ಉಂಟಂತ. ತುಂಬ ಜನ ಇದ್ದಾರೆ ಇಲ್ಲಿ. ನೋಡಿ ಫ್ರೆಂಡ್ಸ್, ಇಲ್ಲಿ ಎಲ್ಲ ಬಗೆಯ ಫುಡ್ ಸ್ಟಾಲ್ಗಳು ನೋಡಿ, ಐಸ್ ಕ್ರೀಮ್, ಕೊರಿಯೊಟ್ಟಿ, ಚರ್ಮುರಿ, ಫ್ರೆಂಚ್ ಫ್ರೈಸ್, ಮೊಮೋಸ್, ಜ್ಯೂಸ್ ಎಲ್ಲ ಇದೆ. ಫ್ರೆಂಡ್ಸ್ ನೋಡಿ, ಸುಮಾರು 9 ಗಂಟೆಗೆ ಶುರುವಾಗಿದೆ ಪುರುಷರ ಹಗ್ಗ ಜಗ್ಗಾಟ. ನೋಡಿ, ಈ ಹಗ್ಗ ಜಗ್ಗಾಟ ಉಂಟಲ್ಲ ಫ್ರೆಂಡ್ಸ್, ನೋಡಲಿಕ್ಕೆ ಒಂದು ಚಂದ ಆಯಿತಾ. ಇದೊಂದು ಹಳೆಯ ಕ್ರೀಡೆ. ನೋಡಿ ಎಷ್ಟು ಚಂದ ಅಂತ ನೋಡಲಿಕ್ಕೆ. ಜನರಿಗೆ ಸಹ ಉಂಟಲ್ಲ ಫ್ರೆಂಡ್ಸ್, ನೋಡಲಿಕ್ಕೆ ತುಂಬ ಉತ್ಸಾಹ ಉಂಟು. ನೋಡಿ,
ತುಂಬ ಜನ ಸೇರಿದ್ದಾರೆ. ಮೊದಲ ಸುತ್ತನ್ನ ಗೆದ್ದುಕೊಂಡಿದ್ದವರ ದೇವಿ ನಗರವಾಗಿದ್ದರೆ ಎರಡನೇ ಸೆಟ್ ಆರಂಭಗೊಂಡಾಗ ಮೇಲುಗೈಯ ಸ್ಪಷ್ಟವಾದ ಮೇಲುಗೈ ದೇವಿ ನಗರ ಪಾಲಾಗಿದೆ. 40-50 ಸೆಕೆಂಡ್ಗಳು ಮುಕ್ತಾಯವಾಗಿದೆ. ഏറ്റുമുട്ടുന്ന ടീമുകൾ ഫ്രണ്ട്സ് ദേവി നഗര സി ഒരു ഭാഗത്ത് ടീം ജാനതാര ഫ്രണ്ട്സ് ക്ലബ് ಅಶ್ವತ್ಥಪುರ രണ്ടാം സെമി ಫೈನಲ್. ಫ್ರೆಂಡ್ಸ್ ಎಂತ ಗೊತ್ತುಂಟಾ, ಈ ಹಗ್ಗ ಜಗ್ಗಾಟದ ಕಾಮೆಂಟ್ರಿ ಉಂಟಲ್ಲ ಫ್ರೆಂಡ್ಸ್, ಕೇಳಿಗೆ ತುಂಬ ಖುಷಿ ಆಗೋದು. ನಾವು ಹೇಗೆ ಕ್ರಿಕೆಟಲ್ಲಿ ಕೇಳ್ತೀವಲ್ಲ ಕಾಮೆಂಟ್ರಿ, ಇದು ಸಹ ಇಲ್ಲಿ ಸಹ ಹಾಗೆ ಸೇಮ್ ಕಾಮೆಂಟ್ರಿ ಇದೆ. ತುಂಬ ಚೆಂದಾಗಿ ಸೊಗಸಾಗಿ ಹೇಳ್ತಾರೆ ಆಯಿತಾ. ಫ್ರೆಂಡ್ಸ್ ಈಗ ಉಂಟಲ್ವಾ ಸೆಮಿಫೈನಲ್, ಮತ್ತೆ ನೆಕ್ಸ್ಟ್ ರೌಂಡ್ ಫೈನಲ್. ನೋಡಿ ಫ್ರೆಂಡ್ಸ್, 12 ಗಂಟೆ ಆದರೂ ಕೂಡ ಉಂಟಲ್ಲ ಜನ ತುಂಬ ಇದ್ದಾರೆ ಆಯಿತಾ. ಈ ಹಗ್ಗ ಜಗ್ಗಾಟವನ್ನು ಒಳ್ಳೆ ಎಂಜಾಯ್ ಮಾಡ್ತಿದ್ದಾರೆ. ಫ್ರೆಂಡ್ಸ್ ನಾನು ಸಹ ಇಲ್ಲಿ 12 ಗಂಟೆವರೆಗೆ ಇದ್ದಾಯ್ತಾ, ಹಾಗೆ ಹಗ್ಗ ಜಗ್ಗಾಟ ನೋಡಿ ಮನೆಗೆ ಹೋಗುವ ಅಂತ ಲೇಟ್ ಆಯಿತು. ಫ್ರೆಂಡ್ಸ್ ಇದಿಷ್ಟು ಈ ಹಗ್ಗ ಜಗ್ಗಾಟದ ವ್ಲಾಗ್. ನಿಮಗೆ ಇಷ್ಟ ಆದರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ಟಾಟಾ, ಬಾಯ್.